बागलकोट कर्नाटक में पूर्व उप मुख्यमंत्री गोविंद करजोल कहते हैं, ये सरकार 31 दिसंबर से आगे नहीं चलेगी, इसका गिरना तय है। करजोल का भविष्य अनिश्चित बना हुआ है। वरिष्ठ कांग्रेस नेताओं में असंतोष बढ़ रहा है, जिन्हें मंत्री पद के लिए नजरअंदाज किया गया है। 70-80 ಜನ ಅಸಮಾಧಾನ ಆಗಿದೆ. ಅಸಮಾಧಾನ ಅಂದ್ರೆ ಏನು? ಅವರೆಲ್ಲರೂ ಆರೋಪ ಮಾಡ್ತಕ್ಕಂಥದ್ದು 2 ವರ್ಷ ಆಯಿತು ನಾವು ಅಧಿಕಾರಕ್ಕೆ ಬಂದು. ಒಂದೇ ₹1 ಕೆಲಸ ಯಾವುದೇ ಗ್ರಾಮದಲ್ಲಿ ನಮ್ಗೆ ಮಾಡಲಿಕ್ಕೆ ಆಗಿಲ್ಲ. ಹಳ್ಳಿಗಳಿಗೆ ಮುಖ ತೋರಿಸುವಂಥ ಪರಿಸ್ಥಿತಿ ನಮ್ದಿಲ್ಲ. ಜನ ನಮಗೆ ಚೀಮಾರಿ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೈಕಮಾಂಡ್ಗೆ ಈಗಾಗಲೇ 70-80 ಜನ ಹೋಗಿ ದೂರನ್ನು ಸಲ್ಲಿಸಿದ್ದಾರೆ. ಖರ್ಗೆ ಅವ್ರ ಮುಂದೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮುಂದಾಗಿರ್ಬೋದು, ರಾಹುಲ್ ಗಾಂಧಿ ಅವ್ರ ಮುಂದಾಗಿರ್ಬೋದು, ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಕೆಲವರು ಬಹಿರಂಗವಾಗಿಯೇ ಈಗ 42 ಜನ ಲೆಟ್ರೇ ಕೊಟ್ಟಿದ್ದಾರೆ. ಕೊಟ್ಟು ಇವತ್ತು ರಾಜ್ಯದಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಮಂತ್ರಿಗಳೆಲ್ಲರೂ ಭ್ರಷ್ಟರಾಗಿದ್ದಾರೆ, ದುಡ್ಡು ಕೊಟ್ಟು ಬೇರೆಯವ್ರ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ. ನಮ್ಮ ಕ್ಷೇತ್ರದಲ್ಲಿ ಬಡವರಿಗೊಂದು ಮನೆ ಕೊಡಲಿಕ್ಕೂ ನಮ್ಮ ಕೈಯಿಂದ ಆಗ್ತಾ ಇಲ್ಲ. ಬಡವರಿಗೆ ಮನೆ ಕೊಡ್ಬೇಕಂದ್ರೂ 25,000 ಕೊಡಬೇಕು, 20,000 ಕೊಡ್ಬಾರ್ದು, 15,000 ಕೊಡಬೇಕು ಅಂತಕ್ಕಂಥ ದೂರನ್ನು, ಮತ್ತು ಬರೀ ದೂರ ಅಲ್ಲ, ಆಧಾರ ಸಹಿತವಾಗಿ ಮಾಹಿತಿಯನ್ನು ಕೇಂದ್ರದ ಸುರ್ಜೇವಾಲಾ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಮತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೊಟ್ಟಿದ್ದಾರೆ.